ಕೋಲಾರ ಮಣ್ಣಿಗೆ ಇಡೀ ವಿಶ್ವದಲ್ಲಿ ಪ್ರಖ್ಯಾತಿ ಇದೆ. ಕೋಲಾರ ಮಣ್ಣಿಗೆ ಅದರಲ್ಲಿ ಪ್ರತ್ಯೇಕವಾಗಿ ಶ್ರೀನಿವಾಸಪುರಕ್ಕೆ ಒಂದು ಶಕ್ತಿ ಇದೆ. ಕೋಲಾರದ ಶ್ರೀನಿವಾಸಪುರದ ಮಾವಿನ ಹಣ್ಣಿಗೆ ಪ್ರಪಂಚ ವ್ಯಾಪಿ ಮಾರ್ಕೆಟಿಂಗ್ ಇದೆ, ಹೆಸರಿದೆ. ಅಂತ ತಾಲೂಕಿನಲ್ಲಿ ಹುಟ್ಟಿರುವಂಥ ಮಕ್ಕಳು ಇವತ್ತು ಸ್ವಾತಂತ್ರ್ಯ ವಿಷಯದಲ್ಲಿ ಚರ್ಚೆ ಮಾಡಿ ಭಾಗವಹಿಸಿ ಇವತ್ತು ಏನು ಬಹುಮಾನ ಗಳಿಸುವಂಥ ಕಾರ್ಯಕ್ರಮಕ್ಕೆ ನನ್ನ ಕರೆಯೋದಕ್ಕೆ ನಾನು ಎಲ್ಲ ವೇದಿಕೆಯಲ್ಲಿ ಎಲ್ಲರಿಗೂ ಮತ್ತು ನನಗೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮಕ್ಕಳು ಆಡಲು ಯಾರೋ ಕೋಚ್ ಇದ್ರು, ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಮಕ್ಕಳು ಎಲ್ಲೆಲ್ಲ ನೋಡ್ತಾ ಇದ್ರು, ಏನಪ್ಪ ಯಾವಾಗ ಪ್ರೈಸ್ ಕೊಟ್ಟರೆ ಓಡೋಗ್ತಾರ ಅಂತ ಇದ್ರು. ಆ ಆಟ ಮೇಲೆ ಎಲ್ಲರೂ ವೇದಿಕೆ ಕಡೆ ಅಟ್ರಾಕ್ಟ್ ಆಗೋದು ತುಂಬ ಅದ್ಭುತವಾಗಿತ್ತು. ಅಷ್ಟು ಚಿಕ್ಕ ಮಗು ಆ ಸ್ಟೆಪ್ಸ್ ಬಗ್ಗೆ ಗಮನ ಕೊಟ್ಟು ತುಂಬ ಅದ್ಭುತವಾಗಿತ್ತು. ಇದು ಈ ಮಣ್ಣಿನ ತಾಕತ್ತು. ಇಡೀ ರಾಜ್ಯಕ್ಕೆ ಹೋರಾಟಗಾರನ ಕೊಟ್ಟಂತ ಐಎಸ್ ಆಫೀಸರ್ನ ಕೊಟ್ಟಂತ ಹೆಗ್ಗಳಿಕೆ ಯಾವ್ದಾರ ಒಂದು ಜಿಲ್ಲೆಗಿದ್ರೆ ಅದು ಕೋಲಾರಕ್ಕೆ ಮಾತ್ರ. ಕೋಲಾರ ಎಲ್ಲೋದ್ರೂ ಕೂಡ ಕೋಲಾರ ಜನ ಬೆನಿಫಿಟ್ ನೋಡ್ತಾರೆ. ಆದ್ರೆ ಶ್ರೀನಿವಾಸಪುರದಲ್ಲೇ ಒಳ್ಳೆ ಲೈಫ್ ಅಂದ್ರೆ ಇನ್ನಾಗಿದೆ. ಕೋಲಾರ ಶ್ರೀನಿವಾಸಪುರ ಅಂದ್ರೆ ಎಲ್ಲರಿಗೂ ಒಳ್ಳೆ ಬುದ್ಧಿವಂತರಪ್ಪ. ಯಾಕಂದ್ರೆ ಗೊತ್ತಲ್ಲ, ರಮೇಶ್ ಕುಮಾರ್ ಅವರು, ವೆಂಕಟೇಶ್ವರ ರೆಡ್ಡಿ ಅವರು ಒಳ್ಳೆ ಮೇಧಾವಿ ರಾಜಕಾರಣಿಗಳು ಜನ್ಮ ಕೊಟ್ಟಂತ ತಾಲೂಕಿಗೆ. ಅಂತ ಕಡೆ ಈ ಮಕ್ಕಳು ಇವತ್ತು, ಯಾಕಂದ್ರೆ ನಮ್ಮ ಬುದ್ಧಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರುವಂಥ ಮಕ್ಕಳಿಗೆ ಬುದ್ಧಿಗೆ ಏನು ಕಮ್ಮಿ ಇರಲ್ಲ. ಅವ್ರನ್ನ ಗುರುತಿಟ್ಟು ಮುಂದಕ್ಕೆ ತರುವಂಥ ಕೆಲಸ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಕೋಲಾರದ ಶಿಕ್ಷಕರು ದಯವಿಟ್ಟು ನಾನು ಹೇಳ್ತೀನಿ, ನೀವು ತುಂಬ, ಯಾಕಂದ್ರೆ ಶಿಕ್ಷಕರು ಇರುವಂಥ ಜ್ಞಾನ ಮಕ್ಕಳನ್ನ ಅವರ ಒಂದು ಏನು ವಿದ್ಯೆ ಇದೆ ಮತ್ತೆ ಆಸಕ್ತಿ ಇದೆ ಅವ್ರನ್ನ ಈಚೆ ತರೋದೇ ಶಿಕ್ಷಕರು ಮೈಂಡ್. ಅವ್ರಿಗೆ ಏನೋ ಒಂದು ಆಟದಲ್ಲಿ ಆಗ್ಬೋದು, ಓದಲಾಗಲಿ ಅವ್ರ ಜ್ಞಾನ ಈಚೆ ಬರಲ್ಲ. ಅದನ್ನ ಗುರುತಿರುವಂತ ಕೆಲಸ ಶಿಕ್ಷಕರು. ನಾವು ಅಡಿಗೆ ಹುಡುಗಿಗೆ ನಾವು ಆನ್ಲೈನ್ ರಸರಸ್ತೆಯಲ್ಲಿ ರಾಜ್ಯ ಪ್ರಶಸ್ತಿ ಬಂದಿರೋದು ತುಂಬ ಸಂತೋಷ ವಿಷಯ. ಯಾಕಂದರೆ ನಾವು ಆಂಧ್ರ ಬಾರ್ಡಲ್ಲಿ ಇದ್ದುಕೊಂಡು ಎಲ್ಲೋ ಸೋಮದಲ್ಲಿ ಲಾಸ್ಟ್ ಬಾರ್ಡಲ್ಲಿ ಒಂದು ಒಡಕುಟುಂಬದಲ್ಲಿ ಹುಟ್ಟಿ ಅಡಿಗೆಯವರಿಗೆ ಪ್ರಶಸ್ತಿ ಪಡೆದಿರೋದು ತುಂಬ ಸಂತೋಷ. ಎಲ್ಲರೂ ನಮ್ಮ ತಾಲೂಕಿನ ಗೌರವ ವಿಷಯ. ಮತ್ತು ಅದೇ ರೀತಿ ನಮ್ಮ ಏನು ಅಲ್ಲಿ ಉತ್ತರ ಪ್ರದೇಶ ಒಂದು ಶಿಕ್ಷಕರಿದ್ದಾರೆ, ಅವರು ತುಂಬ ಹುಡುಗರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅಂದರೆ ಡ್ಯಾನ್ಸ್ ಹಾಕ್ಬೋದು, ಡ್ಯಾನ್ಸಲ್ಲಿ ಕೂಡ ನಮಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಸ್ಪೋರ್ಟ್ಸಲ್ಲಿ ನಮಗೆ ಕೊಬ್ಬರಿ ಕೊಟ್ಟರು ಕೂಡ ಆ ಶಾಲೆಗಳು ಉನ್ನತ ಸ್ಥಾನವನ್ನು ಪಡೆದು ಆ ಶಾಲೆಗೆ ಮತ್ತು ಸ್ವಾಮಿಗಳಿಗೆ ಒಳ್ಳೆಯ ಹೆಸರು ಬಂದಿದೆ. ಪ್ರೀತಿಯ ಮತ್ತೆ ನಿಮ್ಮಲ್ಲಿ ಇಷ್ಟ ಕೇಳೋದು, ಈಗ ಹಂಗೆ ಇವರು ತಗೊಂಡಿದ್ದಾರೆ, ಮುಂದೆ ಯಾಕೆ ನಾವು ತಗೊಂಡ್ಬಾರ್ದು ಉದ್ದೇಶ ತಮ್ಮೆಲ್ಲರಿಗೂ ಒಂದು ಸಂಕಲ್ಪ ಅಂತ ಹೇಳ್ತೀವಿ ಕೂಡ ನೀವು ಪ್ರಯತ್ನ ಪಡಬೇಕು. ಈಗ ಎಲ್ಲರೂ ಹೇಳ್ತಾರೆ ಬಡಕುಟುಂಬ ಅಂತ. ಬಡಕುಟುಂಬ ನಾವು ಆರ್ಥಿಕವಾಗಿ ಹೇಳ್ಕೊಳ್ಳೋದು ಬಡಕುಟುಂಬ ಅಷ್ಟೇ. ವಿದ್ಯಾಭ್ಯಾಸಕ್ಕೆ ಯಾವುದು ಬಡಕುಟುಂಬ ಮಾಡಬಹುದಿಲ್ಲ. ಯಾಕಂದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಷ್ಟು ಸರ್ಕಾರ ಸೌಲಭ್ಯ ಕೊಡ್ತಾರೆ. ಅದೇ ರೀತಿ ಈಗ ಕರ್ನಾಟಕ ವಿಜ್ಞಾನ ಸಂಸ್ಥೆಯವರಾಗಲಿ ಇನ್ನ ಬೇರೆ ಬೇರೆ ಸಂಸ್ಥೆಗಳು ಇದೆ ನಮ್ಮನ್ನು, ಅವರು ಬಂದು ನಮ್ಮನ್ನು ಟ್ರೀಟ್ ಮಾಡಿ ನಮ್ಮ ಓದೋಕ್ಕೆ ಸಹಾಯ ಮಾಡ್ತಾರೆ. ಅದರಿಂದ ಎಲ್ಲರೂ ನಾವು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಬೇಕು. ಈಗ ನಾವು ಏನಾದರೂ ಸಾಧಿಸಬೇಕಾದ್ರೆ ಈಗ ವಿದ್ಯೆ ಮೂಲ ಕಾರಣ. ನಾವು ದುಡ್ಡು ಎಷ್ಟೇ ಸಂಪಾದನೆ ಮಾಡಿಕೊಂಡ್ರು ಯಾವುದೋ ಒಂದು ಟೈಮಲ್ಲಿ ಅದು ಬಿಸ್ನೆಸ್ ಕೊಟ್ಟಾಗಿಲ್ಲ ನಮ್ಮ ಮಕ್ಕಳು ಸರಿ ಇಲ್ಲ ಅಂದರೆ ಅದೆಲ್ಲ ಕಳ್ಕೊಳ್ತೀವಿ, ಶ್ರೀಮಂತ ಹೋಗ್ತಾರೆ. ಆದರೆ ವಿದ್ಯೆ ಇದ್ದರೆ ಯಾವತ್ತೂ ನಮಗೆ ಮೋಸ ಆಗೋದಿಲ್ಲ, ನಾವು ಬೆಳ್ಕೊಳ್ಳೋಕೆ ಆಗಲ್ಲ. ಅದನ್ನ ಇಟ್ಕೊಂಡು ನಾವು ಸಮಾಜದಲ್ಲಿ ಒಂದು ಉನ್ನತ ವ್ಯಕ್ತಿಯಾಗಿ ನಾವು ಸಿಗ್ಬೋದು. ಆದ್ದರಿಂದ ಎಲ್ಲರೂ ಪ್ರೀತಿಗಳೇ ಒಂದು ಅಡಿ ಇದ್ದಂಗೆ ನೀವು ಮೇಲೆ ಬರಬೇಕು. ಮತ್ತೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆ ಅಂತೇಳಿ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸಂಘ ಸ್ವಾಗತ ಮಾಡ್ಕೊಳ್ತಾರೆ. ಅವರು ಸಹಚಾರರು ಅವ್ರದ್ದೇನೋ ಕೊಡುಗೆ ಮಾಡಬೇಕು, ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಾವು ತಾಲೂಕು ಕೆಲಸ ಮಾಡಬೇಕು, ಒಂದು ವಿದ್ಯಾವಂತರಾಗಬೇಕು, ಒಂದು ಜನ ಇಟ್ಕೊಂಡು ಅವ್ರು ಸಂಘಟನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮುಂದಿನ ಒಂದು ಸಂಘ ಮಾಡಿದ್ದಾರೆ. ಅವರೆಲ್ಲ ಮಕ್ಕಳು ಬಿಟ್ಟು ಬೇರೆ ಇದರಲ್ಲಿ ಅವ್ರು ಪಾಲ್ಗೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ
ಮಕ್ಕಳ ಎಸ್ಎಸ್ಎಲ್ ಬಂದಾಗ ಮಾಸ್ಟರ್ ಆಗ್ಬೋದು, ಮಾರ್ಕ್ ಜಾಸ್ತಿ ಬಂದವರಿಗೆ ಪರಿಸ್ಥಿತಿಗಳಾಗ್ಬೋದು, ಬೇರೆ ರೀತಿ ಪೋಸ್ಟ್ ಬಂದವರಿಗೆ ಅವ್ರಿಗೆ ಇನ್ಚಾರ್ಜ್ ಆಗ್ಬಿಟ್ಟು ಅವರನ್ನು ದುಡ್ಡು ಕಳಿಸೋದಾಗಲಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ವಿಷಯ ಕೂಡ ಒಬ್ಬ ಕ್ರೀಡಾಪಟುನೇ ಒಳ್ಳೆ ಆಟಗಾರ, ಅವನು ಸ್ಟೇಟ್ ಅವರಿಂದ ಅದೇ ರೀತಿ ಅದನ್ನೇ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳನ್ನ ಸದುಪಯೋಗಪಡಿಸ್ಕೊಂಡು ಒಳ್ಳೆಯದಾಗಬೇಕು, ಒಳ್ಳೆಯವರಾಗಬೇಕು ಹೇಳ್ತಾ ಇಲ್ಲಿ ಕೆಲವು ಮಾತುಗಳು ಮುಖ್ಯವಾಗಿ ಬಂದಿರತಕ್ಕಂಥವರು ವಿದ್ಯಾರ್ಥಿ. ಇದು ವಿದ್ಯಾರ್ಥಿಗಳ ಕಾರ್ಯಕ್ರಮ, ಆ ವಿದ್ಯಾರ್ಥಿಗಳಿಗೋಸ್ಕರ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿರ್ತಕ್ಕಂಥ ಎಲ್ಲ ಶಾಲೆಗಳ ಶಿಕ್ಷಕ, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಮತ್ತು ಆ ಮಕ್ಕಳ ಪೋಷಕರು ಎಲ್ಲದಕ್ಕಿಂತ ಮಿಗಿಲಾಗಿ ಆಂಧ್ರದ ಗಡಿಭಾಗದಲ್ಲಿ ಆಂಧ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಸರ್ಕಾರಿ ಪ್ರೌಢಶಾಲೆ, ಕರ್ನಾಟಕ ಪಬ್ಲಿಕ್ ಶಾಲೆ ಸೋಮ್ಯಾಜಿಯಲ್ಲಿ ಓದ್ತಾ ಇರ್ತಕ್ಕಂಥ ಒಂದು ಹರಣಿ ಅಂತಕ್ಕಂಥ ಒಂದು ಮಗು ರಾಜ್ಯ ಮಟ್ಟದಲ್ಲಿ 4ನೇ ವರ್ಷದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅತಿ ವೇಗವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದರ ಮುಖಾಂತರ ಇವತ್ತು ರಾಜ್ಯ ಮಟ್ಟದಲ್ಲಿ 10,000 ರೂಪಾಯಿಗಳು ಬಹುಮಾನವನ್ನು ಪಡೆದುಕೊಳ್ಳುವುದರ ಮುಖಾಂತರ ಈ ಒಂದು ಕೆಜೆ ವಯಸ್ಸಿನ ಕೀರ್ತಿಯನ್ನು ನಮ್ಮ ಶ್ರೀನಿವಾಸಪುರ ತಾಲೂಕು ರಾಜ್ಯ ಮಟ್ಟದವರೆಗೂ ಕೂಡ ವಿಸ್ತರಿಸಿದೆ. ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಸರ್ ಅವರು ನಿಮಾನ್ಸ್ನ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವರು, ಭಾರತದ ಒಬ್ಬ ಭೌತಶಾಸ್ತ್ರಜ್ಞಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಅವರ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಂಸ್ಥೆ ಈ ಒಂದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ. ಇದು ತನ್ನದೇ ಆಗಿರತಕ್ಕಂಥ ಒಂದು ವ್ಯಾಪ್ತಿ ಒಳಗಡೆ ಕೆಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಏನ್ ಮಾಡ್ತಾ ಇದೆ ಅಂತಂದ್ರೆ ಮಕ್ಕಳಲ್ಲಿ ವಿಜ್ಞಾನವನ್ನ ಪ್ರೋತ್ಸಾಹಿಸುವಂತ ಒಂದು ಕೆಲಸ ಮಾಡ್ತಾ ಇದೆ. ಮಕ್ಕಳೇ ಇವತ್ತು ಜೀವನ ಅಂತಂದ್ರೆ ವಿಜ್ಞಾನ ಇದೆ, ವಿಜ್ಞಾನ ಇಲ್ಲದೆ ಏನೂ ಇಲ್ಲ. ಇವತ್ತು ಪ್ರಪಂಚದಲ್ಲಿ ಭಾರತ ಏನಾದರೂ ಒಂದು ಮೈಲಿಗಲ್ಲನ್ನು ಸ್ಥಾಪಿಸ್ತಾ ಇದೆ, ಮುಂದುವರಿತಾ ಇದೆ ಅಂತಂದ್ರೆ ಅದು ಯಾವ ಕ್ಷೇತ್ರದಲ್ಲಿ ಅಂತಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಬಹಳ ಭಾರತೀಯರು ಹೆಮ್ಮೆ ಪಡುವಂತ ಒಂದು ನಮ್ಮ ಭಾರತದ ವಿಜ್ಞಾನಿಗಳಿಗೆ ನಾವು ಸಮರ್ಪಣೆ ಮಾಡಬೇಕಾಗ್ತದೆ. ಮಕ್ಕಳು ನಾಳೆ ಬೆಳಗ್ಗೆ ನೀವು ಕೂಡ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿಯನ್ನ ಬೆಳೆಸಿಕೊಂಡು ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದಿನ ಒಂದು ಪೀಳಿಗೆಗೆ ಈ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ತಾವು ಭಾಗವಹಿಸುವುದರ ಮುಖಾಂತರ ಈ ಸಮಾಜಕ್ಕೆ ಏನಾದರೂ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರತರುವಂತ ಮತ್ತು ಈ ವೇದಿಕೆಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೃಷ್ಟಿ ಮಾಡಿ ಮಕ್ಕಳನ್ನ ಪ್ರೇರೇಪಿಸತಕ್ಕಂಥದ್ದು, ಪ್ರೋತ್ಸಾಹಿಸತಕ್ಕಂಥ ಕೆಲಸ ಮಾಡ್ತಾ ಇದೆಯಲ್ಲ. ಹಾಗಾಗಿ ನಾವು ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆಗೆ ನಾವೆಲ್ಲ ಕೂಡ ಸೇರಿ ಬಹಳ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಕೂಡ ನಾವು ತಿಳಿಸಬೇಕಾಗ್ತದೆ. ಇಷ್ಟೇ ಅಲ್ಲ ಮಕ್ಕಳೇ, ಇವತ್ತು ವೇದಿಕೆಯಲ್ಲಿ ಮಾತಾಡ್ತಕ್ಕಂಥವರೆಲ್ಲ ಕೂಡ ಶಿಕ್ಷಣದ ಬಗ್ಗೆ ಬಹಳ ಮಹತ್ವವಾಗಿರ್ತಕ್ಕಂಥ ಬದುಕಿದೆ, ಜೀವನ ಇದೆ ಅಂತಕ್ಕಂಥದನ್ನ ನಾವೆಲ್ಲ ಕೂಡ ಮನಗಂಡಿದ್ದೀವಿ. ನಾನು ನ್ಯಾಷನಲ್ ಹೈಸ್ಕೂಲು ಎಲ್ಲೂರಿನಲ್ಲಿ ಓದಂತ ಒಬ್ಬ ವಿದ್ಯಾರ್ಥಿ ಆಗಿ ನಾನು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾರನ್ನ ಅಂತಂದ್ರೆ ನಮ್ಮ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು. ಅವರು ಮಾತು ಹೇಳ್ತಾರೆ, ಪ್ರಶ್ನಿಸದೆ ಏನನ್ನೂ ಕೂಡ ಒಪ್ಪಬೇಡ, ಪ್ರಶ್ನೆ ಮಾಡದೆ ಏನನ್ನು ಕೂಡ ಒಪ್ಪಬೇಡ. ನೀವು ಪ್ರಶ್ನೆ ಮಾಡೋ ಮುಖಾಂತರ ವಿಮರ್ಶೆ ಮಾಡೋ ಮುಖಾಂತರ ಮತ್ತು ಅದನ್ನ ಒಂದು ವಿಮರ್ಶಾತ್ಮಕವಾಗಿ ಸರಿ ಅನಿಸಿದ್ರೆ ಮಾತ್ರ ಒಪ್ಪುವಂತಕ್ಕಂಥ ವಿಚಾರವನ್ನ ನಮ್ಮ ಡಾಕ್ಟರ್ ಎಚ್ ನರಸಿಂಹಯ್ಯನವರು 5 ಕಡೆ ತಮ್ಮ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಬಹಳ ಸರಳ